ನಾನು ಅದನ್ನ ಪತ್ರಿಕಾಗೋಷ್ಠಿ ಮಾಡಿನೇ ಹೇಳ್ಬೇಕಂತ ಮಾಡಿದ್ದೀನಿ. ಎಲ್ಲರಿಗೂ ಇನ್ನೂ ಅದು ಪ್ರಿಂಟ್ ಮಾಧ್ಯಮ ಎಲ್ಲರಿಗೂ ಕರೆಸಿ ಒಂದು ಪತ್ರಿಕೆ ಬಹುಶಃ ನಾಳೆ ಒಂದು ಪತ್ರಿಕಾಗೋಷ್ಠಿ ಕರೆದು ಅದನ್ನ ಹೇಳ್ತೀನಿ ಏನೇನು ಬಿಜಾಪುರ ಜಿಲ್ಲೆಗೆ ಆಗಿದೆ ಅಂತ ಹೇಳಿ. ಇವತ್ತು ಯಶಸ್ವಿ ಆಗಿದೆ. ಸುಮಾರು 10,25,000 ಕೋಟಿಗಿಂತ ಜಾಸ್ತಿ ಇರುವಾಗಿದೆ. ಆಮೇಲೆ ಸುಮಾರು 6 ಲಕ್ಷ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ವಿಜಯಪುರ ಜಿಲ್ಲೆಗೂ ಕೂಡ ಗಣನೀಯವಾದಂತ ಒಂದು ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ, ಉದ್ಯೋಗ ಸಿಗಲಿದೆ. ಅದನ್ನ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೀನಿ. ಈಗ ಕಾಂಗ್ರೆಸ್ನಲ್ಲಿ ಒಟ್ಟೆ ಯಾರು ಮಾತಾಡಬಾರ್ದು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದ್ರು, ಸಿಎಂ ಬದಲಾವಣೆ ಆಗ್ತದೆ, ಹೇಳಿಕೆ ಕೊಡಬಾರ್ದು. ಬಟ್ ಆದ್ರೆ ರಾಜಣ್ಣ ಅವರು ಮತ್ತೆ ಮಾತಾಡಿದ್ದಾರೆ. ನೋಡಿ, ಇದನ್ನ ಎಲ್ಲವೂ ಕೂಡ ಈಗ ನನಗೂ ಮಾತಾಡಕ್ಕೆ ಹಚ್ಚಬೇಡಿ. ಒಂದೇ ಒಂದು ಮಾತು ಹೇಳ್ತೀನಿ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಇವತ್ತು ದಿವಸ ಎಲ್ಲವನ್ನ ಗಮನಿಸ್ತಾ ಇದೆ. ಇವತ್ತು ಎಲ್ಲಾ ವಿಚಾರಗಳಲ್ಲಿ ಕೂಡ ಹೈಕಮಾಂಡ್ ಇಸ್ ಸುಪ್ರೀಂ. ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, CWC ಮೆಂಬರ್ಸ್, ಏನೇ ವಿಚಾರ ಬರಲಿ, ಯಾವುದೇ ವಿಚಾರ ಬರಲಿ, ಹೈಕಮಾಂಡ್ ಇಸ್ ಸುಪ್ರೀಂ ಒಂದನೇದ್ದು. ಆಮೇಲೆ ಈಗ ಉಳಿದಿದ್ದೆಲ್ಲವೂ ಕೂಡ ಅಪ್ರಸ್ತುತ. ಮುಖ್ಯಮಂತ್ರಿ ಕುರ್ಚಿ ಖಾಲಿನೂ ಇಲ್ಲ. ಇದಕ್ಕಿಂತ ಜಾಸ್ತಿ ನನ್ನ ಕಡೆ ಮಾತಾಡಕ್ ಆಗಲ್ಲ. ಥ್ಯಾಂಕ್ ಯು. ನಾನು ಅದನ್ನ ಚೆಕ್ ಮಾಡ್ತೀನಿ ಯಾಕೆ ಬಂದಿಲ್ಲ ಅಂತ ಹೇಳಿ. ಏನು, ನಾನು ಹೈಕಮಾಂಡ AICC ಅಧ್ಯಕ್ಷರು ಕೇಳೋ ಪ್ರಶ್ನೆ ನಾನು ಕೇಳಿದ್ರೆ ಅದು ನೋಡಿ, ಅದು SC/ST ಸಮಾವೇಶ ಮಾಡೋದು, ಯಾವ ಸಮಾವೇಶ ಮಾಡೋದು ಅವೆಲ್ಲವೂ ಕೂಡ ತಪ್ಪಲ್ಲ. ರಾಜಕೀಯ ಗೊಂದಲ ಸೃಷ್ಟಿ ಆಗಬಾರ್ದು. ಆ ನಿಟ್ಟಿನಲ್ಲಿ ಇಟ್ಕೊಂಡು ಹೈಕಮಾಂಡ್ ಇವತ್ತೊಂದು ಏನು ನಿರ್ಣಯ ಪರವಾನಗಿ ಕೊಟ್ಟರೆ ಮಾಡಲಿಕ್ಕೆ ತೊಂದರೆ ಇಲ್ಲ. ಯಾವುದಕ್ಕೂ ಕೂಡ ನಾವು ಹೈಕಮಾಂಡ್ ಗಮನಕ್ಕೆ ತಂದು ಮಾಡ್ಬೇಕು. ನಾವು ಲಿಂಗಾಯತ್ ಸಮಾವೇಶ ಮಾಡಿದ್ರು ಕೂಡ ಹೈಕಮಾಂಡ್ ಗಮನಕ್ಕೆ ತಂದು ಮಾಡ್ಬೇಕು. ತಪ್ಪು ಸಂದೇಶ ಹೋಗ್ಬಾರ್ದು ಅಷ್ಟೇ. ನಾನು ಹೇಳಿದೆಪ್ಪ, ಈಗ ಮಾಡೋದು ಹೇಳಿದ್ರೆ ನೀವು ನನಗೆ ಕೇಳ್ತಿರಲ್ಲ ಪ್ರಶ್ನೆ. ನೋಡಿ, ಒಂದು ಹೇಳ್ತೀನಿಲ್ಲ, ನಿನ್ನೆನೇ ಇವತ್ತೊಂದು ದಿವಸ ಎಲ್ಲಾನು ಸೀಸ್ ಮಾಡಿದ್ದಾರೆ. ಮಾಧ್ಯಮ SP ಅವರು ಬಹಳ ಸಮರ್ಥರಿದ್ದಾರೆ. ಬಹಳ ತತ್ಕ್ಷಣ ಎಲ್ಲ ಆಕ್ಷನ್ ತಗೋತಿದ್ದಾರೆ. ನಿನ್ನೆನೂ ಕೂಡ ಎಲ್ಲಾನು ಕೂಡ ರಿವಾಲ್ವರ್ಸ್ ಎಲ್ಲಾನು ಸೀಸ್ ಮಾಡಿದ್ದು ಬಹುಶಃ ಪತ್ರಿಕಾಗೋಷ್ಠಿ ಮಾಡ್ತಿರ್ಬೇಕು. ಅವರು ಮಾಡ್ತಾ ಇದ್ದಾರೆ. ನನಗೂ ಮಾತನಾಡಿದ್ದಾರೆ. SP ಅವರು ಬಹಳ ಸಮರ್ಥರಿದ್ದಾರೆ, ಕ್ರಿಯಾಶೀಲರಾಗಿದ್ದಾರೆ. ನಿರ್ದಾಕ್ಷಿಣ್ಯವಾಗಿ ನಾನು ಕೂಡ ಹೇಳಿದ್ದೀನಿ ಅದಕ್ಕೆ ಕ್ರಮ ಕೈಗೊಳ್ಬೇಕು. ಮತ್ತೆ ಎಲ್ಲಾ ಕೇಸ್ನಲ್ಲೂ ಕೂಡ ಅವ್ರು ಕ್ರಮ ಕೈಗೊಂಡಿದ್ದಾರೆ. ಇದು ಎಲ್ಲವೂ ಕೂಡ ನಡೆದಿದೆ. ಇವತ್ತೊಂದು ದಿವಸ ಬಹಳ ಕಡೆ ಅಷ್ಟೇ ಅಲ್ಲ, ನಡೆದಿದೆ. ಶಿಕ್ಷಿತವಾಗಿ ಜನ ಅಂಜಿಕೆ ಭಯ ಪಡುವಂಥದ್ದಲ್ಲ. ಇವತ್ತು ಸರ್ಕಾರ ಗಚ್ಚಿದೆ, ಗೃಹ ಸಚಿವರು ಗಚ್ಚಿದ್ದಾರೆ, ಮುಖ್ಯಮಂತ್ರಿಗಳು ಬಹಳ ಗಟ್ಟಿಯಾಗಿದ್ದಾರೆ. ಇದನ್ನೆಲ್ಲವನ್ನ ಕೂಡ ಎದುರಿಸಲಿಕ್ಕೆ ಮತ್ತು ಇಲ್ಲಿ ನಮ್ಮ ಅಧಿಕಾರಿಗಳು ಕೂಡ SP ಅವರು ಬಹಳ ಸಮರ್ಥರಿದ್ದಾರೆ. ಅವರು ಕೂಡ ಅದನ್ನು ಎದುರಿಸ್ತಾ ಇದ್ದಾರೆ. ಕಾಲಕ್ಕೂ ಯಾವ್ಯಾವ ಕೇಸ್ಗಳು ಬಂದಿದ್ದಾವೆ ಅವೆಲ್ಲವನ್ನು ಕೂಡ ತಾರ್ಕಿಕ ಅಂತ್ಯಕ್ಕೆ ಒಯ್ಯುವ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಯಾರ್ಯಾರ ನಂಬಿಕೆಗಳು ಏನಿಲ್ಲ, ಆ ನಂಬಿಕೆಗಳಾದ್ದು ಹೋಗ್ಬೋದು. ಅವ್ರ ನಂಬಿಕೆಗಳ ಆಚರಣೆಗಳು ತಪ್ಪೇನಿದೆ. ಅವ್ರವ್ರ ನಂಬಿಕೆಗಳ ಮೇಲೆ ನೋಡಿ, ಈ ಕೆಲವರ ನಂಬಿಕೆಗಳೇ ಬೇರೆ ಬೇರೆ ಇದಾವೆ. ನಿಮ್ಮ ನಂಬಿಕೆ ನನಗಿಲ್ಲ, ನನ್ನ ನಂಬಿಕೆ ನಿಮಗಿರ್ಲಿಕ್ಕಿಲ್ಲ. ನನ್ನ ನಂಬಿಕೆ ಪ್ರಕಾರ ನಾನು ನಡ್ಕೋತೀನಿ, DK ಶಿವಕುಮಾರ್ ನಂಬಿಕೆ ಪ್ರಕಾರ ಅವ್ರು ನಡ್ಕೋತಾರೆ, ಸತೀಶ್ ಜಾರಕಿಹೊಳಿ ನಂಬಿಕೆ ಪ್ರಕಾರ ಅವ್ರು ನಡ್ಕೋತಾರೆ. ಹಕ್ಕಿಲ್ವಾ ಇವತ್ತು ದಿವಸ? ಪ್ರತಿಯೊಬ್ಬರಿಗೂ ಹಕ್ಕಿದೆ. ಸಂವಿಧಾನ ಏನ್ ಹೇಳಿದೆ, ಪ್ರಜಾಪ್ರಭುತ್ವ ಏನ್ ಹೇಳ್ತದೆ, ಪ್ರತಿಯೊಬ್ಬರಿಗೂ ಕೂಡ ತನ್ನ ಇದನ್ನ ಆಚರಣೆ ಮಾಡ್ಲಿಕ್ಕಂತ ಹಕ್ಕಿದೆ, ಧಾರ್ಮಿಕ ಹಕ್ಕಿದೆ ಇವತ್ತೊಂದು ದಿವಸ. ಏನು ಅದ ಸರ್ ನೋಡು, ಅದನ್ನ ಸರ್ಕಾರ ಕ್ರಮ ಕೈಗೊಳ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು.